ಇವರು ಯಾವ ರೀತಿ ಅವಲಕ್ಕಿ ಸೇವ್ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸರ್. ಉದ್ದಿನಬೇಳೆ ಹಾಕ್ತೀರಾ? ಹ್ಞೂ ಸರ್, ಉದ್ದಿನಬೇಳೆ ಸರ್. ಇವಾಗ ಹಸಿಮೆಣಸಿಕಾಯಿ ಸರ್. ಹಸಿಮೆಣಸಿಕಾಯಿನ ಹ್ಞೂ ಸರ್. ಮೀಡಿಯಂ ದಪ್ಪ ಇರೋಂಥ Medium ಅವಲಕ್ಕಿ ದಪ್ಪ ಇರುತ್ತೆ. ಈಗ ಒಗ್ಗರಣೆ ಒಂದು ಸ್ವಲ್ಪ ಆರಿದೆ ಸರ್. ಈಗ ಮಿಕ್ಸಿಂಗು. ಇದು ಮಿಕ್ಸಿಂಗ್. ಸ್ವಲ್ಪ ಹಸಿ ಕೊಬ್ಬರಿ ಸರ್, ಸ್ವಲ್ಪ ಈರುಳ್ಳಿ ಸರ್, ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಬೇಕು ಸರ್. ಹಸಿ ಕೊಬ್ಬರಿ ಈರುಳ್ಳಿ ಎಲ್ಲ ಇರುತ್ತಲ್ಲ ಸರ್, ಅವಲಕ್ಕಿ ಸ್ಮೂತ್ ಆಗುತ್ತೆ ಸರ್. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ಬೆಣ್ಣೆನಗರಿ ದಾವಣಗೆರೆಯ ಜಯದೇವ ಸರ್ಕಲ್ಗೆ ಬಂದಿದ್ದೀನಿ. ಇಲ್ಲೇ ಪಕ್ಕದಲ್ಲಿರುವಂತಹ ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಯಲ್ಲಿ ಅತ್ಯದ್ಭುತವಾಗಿ ಸುಮಾರು ವರ್ಷಗಳಿಂದ ಇವರು ಅವಲಕ್ಕಿ ಸೇವನ್ನು ಸಿದ್ಧಗೊಳಿಸ್ತಾ ಬಂದಿದ್ದಾರೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ಅವಲಕ್ಕಿ ಸೇವ್ ಸಿದ್ಧಗೊಳ್ಳುತ್ತೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಸೊ ವೀಕ್ಷಕರೇ, ದಾವಣಗೆರೆಯ ಜಯದೇವ ಸರ್ಕಲ್ನ ಶ್ರೀ ಶಂಕರ ಮಠದ ಎದುರುಗಡೆ ಇರುವಂತಹ ಸಾಲು ಅಂಗಡಿಗಳ ಪೈಕಿ ಶ್ರೀ ಮಂಜುನಾಥ ಇಡ್ಲಿ ಸೆಂಟರ್ನ ಪಕ್ಕದಲ್ಲೇ ಇರುವಂಥದ್ದು ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿ. ಇವರ ಅಂಗಡಿ ಪಕ್ಕದಲ್ಲೇ ಇವರದ್ದು ಗೋಡೌನ್ ಇದೆ. ಅಲ್ಲಿ ಪ್ರತಿನಿತ್ಯ ಇವರು ಶುದ್ಧ ಪದಾರ್ಥಗಳಿಂದ ತಾಜಾ ತಿಂಡಿಗಳನ್ನು ಸಿದ್ಧಪಡಿಸ್ತಾರೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಇವರ ಗೋಡನಿಗೆ ಹೋಗ್ಬಿಟ್ಟು ಅಲ್ಲಿ ಇವರು ಯಾವ ರೀತಿ ಅವಲಕ್ಕಿ ಸೇವ್ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಯ ಮುಖ್ಯ ಬಾಣಸಿಗರಾದ ರಾಮು ಅಣ್ಣವರಿದ್ದಾರೆ. ಅಣ್ಣವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್, ಈ ಸಂಚಿಕೆಯಲ್ಲಿ ನಮಗೆ ಅವಲಕ್ಕಿ ಸೇವ್ ರೆಸಿಪಿ ತೋರಿಸ್ಕೊಡ್ತೀರಾ? ಹ್ಞೂ ಸರ್, ಆಯ್ತು ಸರ್. ಅವಲಕ್ಕಿ ಸೇವ್ ರೆಸಿಪಿ ತೋರಿಸ್ತಾನೆ ಸರ್. ಓಕೆ. ಹಾಂ, ಈಗ ಸರ್, ಈಗ ಮೊದಲಿಗೆ ಬಂದು ಎಣ್ಣೆ ಸರ್. ಎಣ್ಣೆ ಹಾಕೋಬೇಕು. ಒಂದು 2 kg ಅವಲಕ್ಕಿ ಲೆಕ್ಕಕ್ಕೆ ಮಾಡಿ ತೋರಿಸ್ತೇನೆ ಸರ್. ಓಕೆ. ಸೊ ಮನೇಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳೋ ಅಷ್ಟೇ ಸರ್, ಅಷ್ಟೇ ಸರ್. 2 kg ಎಷ್ಟು ಸಾಕಾಗುತ್ತೆ ಸರ್. ಓಕೆ. ಒಂದು ಅರ್ಧ ಕೈ ಪಾತ್ರೆ ಸರ್. ಇದರಲ್ಲಿ ಒಂದು ಅರ್ಧ ಕೈ ಪಾತ್ರೆ ಸರ್. ಓಕೆ. ಒಂದು 100ರಿಂದ ಹ್ಞೂ ಸರ್, 120 ml ಅಷ್ಟೇ ಸರ್. ಉರಿಯನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡೆ ಸರ್. ಹಾಂ ಸರ್, ಇವಾಗ ಎಣ್ಣೆ ಕಾದಿದೆ ಸರ್. ಹ್ಞೂ. ಸ್ವಲ್ಪ ಸಾಸಿವೆ ಹಾಕ್ತಾನೆ ಸರ್. ಓಕೆ. ಒಂದು ಅರ್ಧ ಹಿಡಿಯಷ್ಟು. ಹ್ಞೂ ಸರ್. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸರ್. ಉದ್ದಿನಬೇಳೆ ಹಾಕ್ತೀರಾ ಇದಕ್ಕೆ? ಹ್ಞೂ ಸರ್, ಉದ್ದಿನಬೇಳೆ ಸರ್. ಇದು ಸ್ವಲ್ಪ ಚೇಂಜ್ ಆಗಿದೆ ಸರ್. ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಿದೆ. ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಿದ್ರೆ ಸಾಕು ಸರ್. ಇವಾಗ ಹಸಿಮೆಣಸಿಕಾಯಿ ಸರ್. ಹಸಿಮೆಣಸಿಕಾಯಿನ? ಹ್ಞೂ ಸರ್. ಎಷ್ಟಿತ್ತಣ್ಣ ಹಸಿಮೆಣಸಿಕಾಯಿ? ಹಸಿಮೆಣಸಿಕಾಯಿ ಒಂದು 100 ಗ್ರಾಮ್ ಸರ್. 100 ಗ್ರಾಮ್. ಹಂಗೆ ನೆಕ್ಸ್ಟ್ ಈರುಳ್ಳಿ ಸರ್. ಈರುಳ್ಳಿನ ಹಾಕ್ತೀರಾ? ಹ್ಞೂ ಸರ್. ಈರುಳ್ಳಿ ಎಷ್ಟಿತ್ತಣ್ಣ? ಈರುಳ್ಳಿ ಒಂದು 1/4 kg ಸರ್. 1/4 kg ಈರುಳ್ಳಿ. ಹ್ಞೂ ಸರ್. 100 ಗ್ರಾಮ್ನಷ್ಟು ಮೆಣಸಿನ್ಕಾಯಿ? ಅಷ್ಟೇ ಸರ್. ಖಾರಕ್ಕೆ ಅನುಗುಣವಾಗಿ. ಹ್ಞೂ ಸರ್. ಇದು ಕೂಡ ಭಾಳ ಸಿಂಪಲ್ ರೆಸಿಪಿ ಸರ್. ಮತ್ತು ಇದನ್ನು ಕೂಡ ಇಲ್ಲಿ ದಾವಣಗೆರೆಯಲ್ಲಿ ವಿಶೇಷವಾಗಿ ಭಾಳ ಅದ್ಭುತವಾಗಿ ಮಾಡಲಾಗುತ್ತೆ. ಹ್ಞೂ ಸರ್. ಇದು ನಮ್ಮ ದಾವಣಗೆರೆ ಇದೆ ಇನ್ನೊಂದು ಭಾಳ ಫೇಮಸ್ ತಿಂಡಿ ಇದು. ಹ್ಞೂ ಸರ್. ದಾವಣಗೆರೆ ಅಂದರೆ ಬರೀ ಬೆಣ್ಣೆ ದೋಸೆ, ದಾವಣಗೆರೆ ಅಂದರೆ ಬರೀ ಖಾರ ಮಂಡಕ್ಕಿ ಅನ್ಕೊಂಡು, ನರ್ಗಿಸ್ ಮಂಡಕ್ಕಿ ಅನ್ಕೊಂಡಿರ್ತಾರೆ. ಮಸಾಲೆ ಅವಲಕ್ಕಿ ಸೇವ್ ತುಂಬ ಇಷ್ಟಪಡ್ತಾರೆ. ಅವಲಕ್ಕಿ ಸೇವು ದಾವಣಗೆರೆಯಲ್ಲಿ ತುಂಬ ಫೇಮಸ್. ಹ್ಞೂ ಸರ್. ಇದು ಇಷ್ಟೇ ಸರ್, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅಣ್ಣ, ಈಗ ನಿಮ್ಮಲ್ಲಿ ಹ್ಞೂ ಸರ್, ಈ ಅವಲಕ್ಕಿ ಒಂದು ಪ್ಲೇಟಿಗೆ ಏನು ಬೆಲೆ? 35 ರೂಪಾಯಿ ಸರ್. 35 ರೂಪಾಯಿ. ನಮ್ಮಲ್ಲಿ ಅವಲಕ್ಕಿ, ಮಸಾಲ ಮಂಡಕ್ಕಿ, ನರ್ಗಿಸ್ ಮಂಡಕ್ಕಿ, ಬೆಳ್ಳುಳ್ಳಿ ಮಂಡಕ್ಕಿ, ಮಸಾಲ ಅವಲಕ್ಕಿ ಎಲ್ಲ 35 ರೂಪಾಯಿ ಸರ್. ಮೆಣಸಿಕಾಯಿ ತೊಗೊಂಡ್ರೆ 40 ರೂಪಾಯಿ ಸರ್. ತಮ್ಮ ಸರ್, ಇದು ಅವಲಕ್ಕಿ ಸರ್. ಇದು ಅವಲಕ್ಕಿ ಇದು ಲೋಕಲ್ ಡೀಲಕ್ಸ್ ಅಂತ ಸರ್. ಓಕೆ. ಇದೇನು ಮೀಡಿಯಮ್? ಮೀಡಿಯಮ್ ದಪ್ಪ ಇರುತ್ತೆ ಸರ್. ತೀರಾ ದಪ್ಪ ತೆಳ್ಳಗಿರೋಲ್ಲ ಸರ್ ಇದು. ಓಕೆ. ತೆಳ್ಳಗಿರೋ ಅವಲಕ್ಕಿ ಕಿರಾಣಿ ಅಂಗಡಿಯಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಸರ್. ಈ ಅವಲಕ್ಕಿ ನಿಮಗೆ ಯಾವ ಕಿರಾಣಿ ಅಂಗಡಿಯಲ್ಲೂ ಸಿಗಲ್ಲ ಸರ್ ಇದು. ಓಕೆ. ಇದು ಏನಾಗುತ್ತೆ ಅಂದರೆ ಮಿಲ್ಲಲ್ಲಿ ದಾವಣಗೆರೆಯಲ್ಲಿ ಒಂದು 5ರಿಂದ 6 ಅಂಗಡಿಯವ್ರು ಮಾತ್ರ ಯೂಸ್ ಮಾಡ್ತಾರೆ ಸರ್ ಈ ಅವಲಕ್ಕಿ. ಲೋಕಲ್ ಡೀಲಕ್ಸ್ ಅಂತಾರೆ ಸರ್. ಲೋಕಲ್ ಡೀಲಕ್ಸ್ ಅಂತಾರೆ. ಮೀಡಿಯಂ ದಪ್ಪ ಇರೋಂಥ ಅವಲಕ್ಕಿ ಇರುತ್ತೆ. ತೀರಾ ತೆಳ್ಳಗಿರಲ್ಲ ಸರ್, ತೀರಾ ದಪ್ಪನೇ ಇರಲ್ಲ. ಓಕೆ. ಈಗ ಒಗ್ಗರಣೆ ಒಂದು ಸ್ವಲ್ಪ ಆರಿದೆ ಸರ್. ಆದ್ಮೇಲೆ ಹಾಕೊಂಡ್ರಿ ಇದನ್ನು? ಹ್ಞೂ ಸರ್. ಈ ಅವಲಕ್ಕಿನೂ ಚೆನ್ನಾಗಿ ಜಲ್ದಿ ಇಟ್ಕೊಂಡಿದ್ರಿ? ಹ್ಞೂ ಸರ್, ಎಲ್ಲ ಕ್ಲೀನ್ ಆಗಿರೋದು ಸರ್. ಎಸ್.
ಸೊ ಇದನ್ನೆಲ್ಲ ನಾವು ದೂರಕ್ಕೆ ಪಾರ್ಸಲ್ ಕಳಿಸ್ಕೊಡಕ್ಕಾಗಲ್ಲ. ಇಲ್ಲ ಸರ್, ಅದೇ ಇದು ಏನಾಗುತ್ತೆ ಸರ್, ನಾವು ಇವತ್ತು ಕಳಿಸ್ತೇವೆ ಅಂದ್ರೆ ಸರ್ ಹಾಂ, ನೀವು ಒಂದು 2 ದಿನದಲ್ಲೇ ತಿಂದು ಖಾಲಿ ಮಾಡ್ಬೇಕು ಸರ್. ಹಾಂ, ಇಟ್ಕೊಂಡು ತಿನ್ನಕ್ಕಂತೂ ಬರಲ್ಲ ಸರ್ ಇದು. ಇಲ್ಲೇ ಬಂದು ತಿನ್ನೋದೇ ಸೂಕ್ತ. ಹ್ಞೂ ಸರ್. ಇನ್ನೊಂದು ಸ್ವಲ್ಪ ಅವಲಕ್ಕಿ ಹಾಕ್ತಾನೆ ಸರ್. ಸೊ ಒಗ್ಗರಣೆ ಜಾಸ್ತಿ ಆಗಿತ್ತು. ಜಾಸ್ತಿ ಆಗಿರೋದ್ರಿಂದ ಏನೋ ಸ್ವಲ್ಪ ಒಗ್ಗರಣೆ ಪ್ರಮಾಣಕ್ಕೆ ಅವಲಕ್ಕಿ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ತು. ಸೊ ಹೇಳ್ತಾಗ ಈಗ ಅವಲಕ್ಕಿ ಎಷ್ಟು ಪ್ರಮಾಣದಲ್ಲಿ ಹಾಕೊಂಡ್ರಣ, ಇದು ಎಷ್ಟಿರ್ಬೋದು? ಇದು ಸರ್ ಒಂದು 3 kg ಇದೆ ಸರ್. 3 kg ಇಲ್ಲ ಸರ್, ಒಂದು ಕಡಿಮೆ, ಒಂದು 2.5 kg ಅಂತ ಇದೆ ಸರ್. 2ರಿಂದ 2.5 kg ಇದೆ. ಹ್ಞೂ ಸರ್. ಎಲ್ಲ ಇಂತಿಷ್ಟೇ ಅಂತ ಹೇಳಕ್ಕಾಗಲ್ಲ. ಅಲ್ಲ, ತೂಕ ಇರಲ್ಲ ಸರ್, ಒಂದು ಸ್ವಲ್ಪ ಅಂದಾಜು. ಇದೇನು ಮೇಲ್ ಟೆಕ್ಸ್ಚರ್ ಇದೆಯಲ್ಲ, ಇದನ್ನ ನೋಡಿ ಕಂಡುಹಿಡಿತಾರೆ. ಹ್ಞೂ ಸರ್. ಸೊ ಒಬ್ರು ನಮ್ಮ ವೀಕ್ಷಕರು ಕೇಳಿದ್ರಣ. ಹ್ಞೂ ಸರ್. ಇಲ್ಲಿ ಅವರು ತಮ್ಮ ಬಾಲ್ಯದಲ್ಲಿ, ಹ್ಞೂ ಸರ್, ಈಗ ಒಂದು 20 ವರ್ಷದ ಹಿಂದೆ ಹ್ಞೂ ಸರ್, ಬಂದು ಅವಲಕ್ಕಿ ಸೇವ್ ತಿಂದು ಹೋಗ್ತಿದ್ರಂತೆ. ಹ್ಞೂ ಸರ್, ಅವ್ರ ತಂದೆ ಒಟ್ಟಿಗೆ. ಹ್ಞೂ ಸರ್. ಅವ್ರು ಕೇಳಿದ್ರಣ, ಹಾಂ, ಮಾಡಿ ತೋರಿಸ್ರಿ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಯಿಂದ ಹಾಂ ಅವಲಕ್ಕಿ ಸೇವ್ ರೆಸಿಪಿ ತೋರಿಸ್ರಿ ಅಂತ. ಅದೇ ಸರ್, ಹಾಗಾಗಿ ಅವ್ರಿಗೋಸ್ಕರನೂ ಮಾಡ್ತಾ ಇದಂತ. ಎಸ್ ಇದು ಈಗ ರೆಡಿ ಆಯ್ತು ಇದು. ಎಸ್ ರೆಡಿ ಆಯ್ತಾ? ಇದು ಫಸ್ಟ್ ಪ್ರೊಸೀಜರ್ ರೆಡಿ ಆಯ್ತು ಸರ್. ಓಕೆ. ಈಗ ಅದನ್ನ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅನ್ನೋದನ್ನ ಮುಂದಿನ ಹಂತದಲ್ಲಿ ತೋರಿಸ್ತೇನೆ ಸರ್. ಎಸ್. ಈಗ ಸರ್, ಈಗ ಅವಲಕ್ಕಿ ರೆಡಿ ಮಾಡಿದ್ರೆ ಇದು ಹೀಗೆ ತಿನ್ನೋದು ಸ್ವಲ್ಪ ಕಷ್ಟ ಸರ್, ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಇದು ನಾವು ಅಂಗಡಿಯಲ್ಲಿ ಮಾಡೋದಾದ್ರೆ ಸರ್, ಈ ಥರ ಒಂದು ಪ್ಲೇಟಿಗೆ ಒಂದು ಇಡಿ ಹಾಕ್ತೇವೆ ಸರ್. ಓಕೆ. ಅವಲಕ್ಕಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಬಿಡ್ಬೇಕ್ರಾ ಇದನ್ನ? ಬಿಟ್ಟರೆ ನಡೀತೈತೆ, ಹಂಗೆ ನಡೀತದೆ ಸರ್, ಏನು ತೊಂದರೆ ಇಲ್ಲ. ಓಕೆ. ಈಗ ಈ ಥರ ಅವಲಕ್ಕಿ ಇಟ್ಕೊಂಡ್ಬಿಟ್ಟು ಸರ್. ಓಕೆ. ಈಗ ಮಿಕ್ಸಿಂಗು. ಇದು ಮಿಕ್ಸಿಂಗ್ ಸರ್. ನೋಡ್ರಿ, ಅಚ್ಚುಕಟ್ಟಾಗಿ ಸೇವು, ಖಾರ, ಗುಳಿಗೆ, ಶೇಂಗಾ ಬೀಜ ಮೂರನ್ನು ಸ್ವಲ್ಪ ಹಾಕೊಂಡ್ರಿ. ಈಗ ಇದಕ್ಕೆ ಆಮೇಲೆ ಕಡೆಗೆ ಸ್ವಲ್ಪ ಹಸೆ ಕೊಬ್ಬರಿ ಸರ್. ಹಸೆ ಕೊಬ್ಬರಿ ಹಾಕ್ತೀರಾ? ಹಸೆ ಕೊಬ್ಬರಿ ಹಾಕಿದ್ರೆ ಸ್ಮೂತ್ ಆಗುತ್ತೆ ಸರ್ ಅವಲಕ್ಕಿ. ಒಂದು ಹಿಡಿಯಷ್ಟು ಹಚ್ಚಿರುವಂಥ ಅವಲಕ್ಕಿ ತಗೊಂಡು ಅದಕ್ಕೆ ಸ್ವಲ್ಪ ಖಾರ, ಸ್ವಲ್ಪ ಗುಳಿಗೆ, ಸ್ವಲ್ಪ ಹಸಿ ಕೊಬ್ಬರಿ, ಕೊತ್ತಂಬರಿ, ಶೇಂಗಾ ಬೀಜ, ಸ್ವಲ್ಪ ಈರುಳ್ಳಿ ಸರ್. ಈಗ ಒಂದು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ತೀವಿ ಸರ್. ಅದು ಮೇಲೆ ಮತ್ತೊಂದು ಸ್ವಲ್ಪ ಹಾಕ್ತೇನೆ ಸರ್. ಓಕೆ. ಇದೆಲ್ಲ ಹಾಕಿಂದೆ ಸರ್, ಸ್ವಲ್ಪ ಲೆಮನ್ ಸರ್. ನಾವು ನಿಂಬೆಹಣ್ಣು ಹಿಂಡಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿರ್ತೇವೆ ಸರ್. ಸೊ ನಿಂಬೆಹಣ್ಣು ಪ್ರಮಾಣ ಜಾಸ್ತಿ ಇರುತ್ತೆ, ನೀರು ಪ್ರಮಾಣ ಕಡಿಮೆ ಇರುತ್ತೆ. ಅದನ್ನು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಬೇಕು ಸರ್. ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಹಿಂಡ್ಕೊಬೋದು, ಅದೇ ಸೇಮ್ ಹಿಂಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್, ಇದು ಏನಾಗುತ್ತೆ ಸರ್, ಹಸಿ ಕೊಬ್ಬರಿ, ಈರುಳ್ಳಿ ಎಲ್ಲ ಇರುತ್ತಲ್ಲ ಸರ್, ಅವಲಕ್ಕಿ ಸ್ಮೂತ್ ಆಗುತ್ತೆ ಸರ್. ನಿಮಗೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಸರ್. ಡೈರೆಕ್ಟ್ ತಿನ್ಬೇಕಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಸರ್, ಸ್ವಲ್ಪ ಜಗಿಬೇಕಾಗುತ್ತೆ ಸರ್. ನಿಮಗೆ ಬೇಕಿದ್ರೆ ಸರ್ ಸ್ವಲ್ಪ ಹುರ್ಗಡ್ಲಿಟ್ಟು, ಸ್ವಲ್ಪ ಭಾಳ ಅಲ್ಲ ಸರ್, ಸ್ವಲ್ಪ ಲೈಟಾಗಿ ಹುರ್ಗಡ್ಲಿಟ್ಟು, ಅದು ಟೇಸ್ಟ್, ಅದು ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಸರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹ್ಞೂ ಸರ್. ಅದು ಲೆಮನ್ನು, ಈರುಳ್ಳಿ, ಹಸಿ ಕೊಬ್ಬರಿ ಎಲ್ಲ ಮಿಕ್ಸ್ ಆದಾಗ ಸರ್ ಅವಲಕ್ಕಿ ಸ್ಮೂತ್ ಆಗುತ್ತೆ ಸರ್. ನಿಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸರ್. ರೆಡಿ ಆಯಿತು. ರೆಡಿ ಆಯ್ತು ಸರ್. ಇದು ಇಷ್ಟು ಪ್ಲೇಟು ಈ ಅವಲಕ್ಕಿ ಬೆಲೆ 35 ರೂಪಾಯಿ. ಇದು ಒಂದು ಪ್ಲೇಟ್ ಅವಲಕ್ಕಿ ಬೆಲೆ 35 ರೂಪಾಯಿ ಸರ್. ಇದು ನಾವು ಮೇಲೆ ಮತ್ತೆ ಒಂದು ಸ್ವಲ್ಪ ಖಾರಗಳಿಗೆ, ಸ್ವಲ್ಪ ಶೇಂಗಾ ಬೀಜ ಸರ್, ಸ್ವಲ್ಪ ಈರುಳ್ಳಿ ಸರ್, ಮಿಕ್ಸಿಂಗ್ ಸ್ವಲ್ಪ ಹಾಕಿರ್ತೇವೆ ಸರ್, ಮೇಲೆ ಒಂದು ಸ್ವಲ್ಪ ಹಾಕ್ತೇವೆ ಸರ್. ಓಕೆ. ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ. ಹಾಂ, ಇದು ರೆಡಿ ಅವಲಕ್ಕಿ ಸೇವ್ ಈ ಥರ ಸರ್. ಅವಲಕ್ಕಿ ಸೇವ್ ರೆಡಿ ಆಯ್ತು ಇವಾಗ. ಹ್ಞೂ ಸರ್, ಅವಲಕ್ಕಿ ರೆಡಿ ಆಯ್ತು ಸರ್. ಇವಾಗ ಸವಿಯೋದಕ್ಕೆ ಸಿದ್ಧವಾಗಿದೆ ಸರ್. ರಾಮಣ್ಣ, ಈ ಸಂಚಿಕೆಯಲ್ಲಿ ನಮಗೆ ಅವಲಕ್ಕಿ ಸೇವ್ ರೆಸಿಪಿ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಸರ್, ಬಂದು ವಿಡಿಯೋ ಮಾಡಿದ್ದಕ್ಕೆ ಸರ್. ಹಾಗೆ ನಮ್ಮ ವಿಶಿಷ್ಟ ರುಚಿ ವೀಕ್ಷಕರಿಗೆ ಒಂದು ಮಾತು ಹೇಳ್ತೇನೆ ಸರ್, ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಿ ಸರ್ ಅಂತ ಕೇಳ್ಕೊಳ್ತೇವೆ ಸರ್. ಥ್ಯಾಂಕ್ಸ್ ಅಣ್ಣ. ಸೊ ವೀಕ್ಷಕರೇ, ಇಷ್ಟೊತ್ತು ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಯಲ್ಲಿ ಯಾವ ರೀತಿ ರಾಮು ಅಣ್ಣ ಈ ಅವಲಕ್ಕಿ ಸೇವನ್ನು ಸಿದ್ಧಪಡಿಸಿದ್ರು ಎನ್ನುವಂತಹ ರೆಸಿಪಿಯನ್ನು ನೋಡಿದ್ವಿ. ಈಗ ಒಂದು ಪ್ಲೇಟು ಅವಲಕ್ಕಿ ಸೇವನ್ನು ನನಗೆ ರಾಮು ಅಣ್ಣ ರೆಡಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಬನ್ನಿ ಈಗ ತಡ ಮಾಡ್ದೇನೆ ತಿಂದುಬಿಡೋಣ. ಮೇಲ್ನೋಟಕ್ಕಂತೂ ಇದು ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿ ಕಂಡು ಬರ್ತಾ ಇದೆ. ಇದರಲ್ಲಿ ಸಾಕಷ್ಟು ಖಾರನ, ಗುಳಿಗಿನ, ಶೇಂಗಾ, ಕೊಬ್ಬರಿ, ಕೊತ್ತಂಬರಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಗಾರ್ನಿಷ್ ಮಾಡಿ ಕೊಟ್ಟಿದ್ದಾರೆ. 2 ಸರಿ ಖಾರನ ಹಾಕಿಕೊಟ್ಟಿರೋದು ವಿಶೇಷ ಅಂತ ಅನ್ನಿಸ್ತು. ಬನ್ನಿ ಈಗ ತಡ ಮಾಡ್ದೇ ತಿನ್ನೋಣ. ಅವಲಕ್ಕಿ ಸೇವ್ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಒಂದು ತುತ್ತು ಬಾಯಿಗೆ ಇಟ್ಕೊಳ್ತಾ ಇದ್ದ ಹಾಗೆಯೇ ಸಾಕಷ್ಟು
ರೀತಿಯ ರುಚಿಗಳು ಅನಾವರಣಗೊಂಡವು. ಏಕೆಂತಂದರೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಈ ಅವಲಕ್ಕಿಯ ರುಚಿ ಭಾಳ ಚೆನ್ನಾಗಿದ್ದು, ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರ್ತಿದ್ದು, ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಕೊಡ್ತಾ ಇರೋದು ತುಂಬ ಮಜವಾಗಿ ಅನಿಸುತ್ತೆ. ಜೊತೆಗೆ ಖಾರ, ಈ ಖಾರದಲ್ಲಿ ವಿಶೇಷವಾಗಿ ಇದನ್ನು ಖಾರ ಹಾಕಿದರೂ ಕೂಡ ಇದಕ್ಕೆ ವಿಶೇಷವಾಗಿ ಅವಲಕ್ಕಿ ಸೇವ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಈ ಅವಲಕ್ಕಿ ಜೊತೆಗೆ ಒಳ್ಳೆ ಮಜಾ ಕೊಡೋದು, ಒಳ್ಳೆ ರುಚಿ ಕೊಡೋದು ಅಂತಂದರೆ ಈ ಸೇವ್. ಜೊತೆಗೆ ಇವ್ರು ಹಾಕಿರುವಂತಹ ಏನು ಶೇಂಗಾ ಇದೆಯಲ್ಲ, ಶೇಂಗಾನ ಚೆನ್ನಾಗಿ ಕರೆದುಬಿಟ್ಟು ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ರುಚಿ ಅನಿಸ್ತಾ ಇದೆ. ಅಲ್ಲೊಂದು ಇಲ್ಲೊಂದು ಈ ಹಸಿರು ಮೆಣಸಿನ್ಕಾಯಿ ಸಿಕ್ಕಾಗ ಖಾರ ತುಂಬ ಮಜವಾಗಿರುತ್ತೆ. ಜೊತೆಗೆ ಇವರು ಹೇರಳವಾಗಿ ಹಾಕಿರುವಂತಹ ಕೊಬ್ಬರಿ ಕೂಡ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ನ ಕೊಟ್ಟು ಈ ಅವಲಕ್ಕಿ ರುಚಿಯನ್ನು ಹೆಚ್ಚಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಕರಿಬೇವಿನ ತಾಜಾತನ, ನಿಜಕ್ಕೂ ಇದು ಕೂಡ ಸ್ಟ್ಯಾಂಡ್ ಔಟ್ ಅಂತಲೇ ಹೇಳ್ಬೋದು. ಕರಿಬೇವಿನ ಆ ಘಮ ಇದ್ದರೆ ತಾನೇ ಯಾವುದೇ ಒಂದು ತಿಂಡಿ ಚೆನ್ನಾಗಿ ರುಚಿಸೋದು. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿರುವಂತಹ ಈರುಳ್ಳಿನೇ ಇರಬಹುದು, ಅಥವಾ ಮೇಲೆ ಹಸಿ ಈರುಳ್ಳಿಯನ್ನು ಏನು ಹೆಚ್ಚಿ ಹಾಕಿಕೊಟ್ಟಿದ್ದಾರಲ್ಲ ಅದಿರಬಹುದು. ಎರಡೂ ಕೂಡ ಒಳ್ಳೆ ಮಜಾ ಕೊಡ್ತಾ ಇದೆ. ಓವರಾಲ್ ಆಗಿ ಈ ಅವಲಕ್ಕಿ ಸೇವು ನಿಜಕ್ಕೂ ತುಂಬಾ ರುಚಿಕರವಾಗಿದೆ. ಎಲ್ಲಿ ನಮ್ಮ ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಯಲ್ಲಿ. ಮುಂದಿನ ಸರಿ ನೀವು ಇವ್ರ ಅಂಗಡಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಸಿಗುವಂತಹ ರುಚಿಯಾದ ಈ ಅವಲಕ್ಕಿ ಸೇವನ್ನು ತಿಂದು ನೋಡೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ನಿಮಗೆ ಇದರ ರುಚಿ ಇಷ್ಟ ಆಗೇ ಆಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ದಾವಣಗೆರೆಯ ಜಯದೇವ ಸರ್ಕಲ್ ಬಳಿ ಇರುವಂತಹ ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಗೆ ಭೇಟಿ ನೀಡಿ ಇಲ್ಲಿ ರಾಮು ಅಣ್ಣ ಯಾವ ರೀತಿ ಅವಲಕ್ಕಿ ಸೇವನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ರೆಸಿಪಿಯನ್ನು ನೋಡಿದ್ವಿ. ಜೊತೆಗೆ ಇಲ್ಲಿಯ ಅವಲಕ್ಕಿ ಸೇವ್ ಯಾವ ರೀತಿ ರುಚಿಸುತ್ತೆ ಅಂತ ತಿಂದುಬಿಟ್ಟು ಕೂಡ ನಾನು ತಮಗೆ ತಿಳಿಸಿದೆ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ನೀವು ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಗೆ ಭೇಟಿ ನೀಡಿ ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ಸವಿದು ನೋಡೋದನ್ನು ಮರಿಬೇಡಿ. ಅದರಲ್ಲೂ ವಿಶೇಷವಾಗಿ ಒಮ್ಮೆಯಾದರೂ ನೀವು ಇಲ್ಲಿ ಸಿಗುವಂತಹ ಅವಲಕ್ಕಿ ಸೇವನ್ನು ತಿಂದು ನೋಡಲೇಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಪುಟ್ಟ ಮನವಿ, ಇನ್ನೂ ಕೂಡ ತಾವು ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ, ಇಷ್ಟ ಆದರೆ ಲೈಕ್ ಮಾಡ್ತಾ, ಕಮೆಂಟ್ಗಳನ್ನು ಮಾಡ್ತಾ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.